ಚಾಲೆಂಜಸ್ ಅನ್ನು ಸಮೇತ ಅವ್ರು ಫೇಸ್ ಮಾಡಿರ್ತಾರ. ಒಂದ್ಸಲ ಇಲ್ಲ, 2 ಸಲ ಇಲ್ಲ, 13 ಸಲ ಅವಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡೋಳು ಅಂದ್ರೆ 13 ಸಲ ಅವಳ ಶರೀರ ಅಷ್ಟೇ ಆಕಿಗೆ ದುಃಖ ಕೊಟ್ಟಿರ್ಬೇಕು, ಅಷ್ಟೇ ಆಕಿಗೆ ನೋವು ಕೊಟ್ಟಿರ್ಬೇಕು. ಹಾಗಾಗಿ ಅವಳ ಹತ್ರ ಎಲ್ಲಾ ಶಕ್ತಿ ಸಾಮರ್ಥ್ಯ ಇದ್ರೂ ಸಮೇತ ಅವಳಿಗೆ ಅವಳು ಸಂಭಾಳಿಸಿಕೊಳ್ಳುವಂತ ಕಂಟ್ರೋಲ್ ಕೆಪಾಸಿಟಿ, ನಿಯಂತ್ರಣ ಅನ್ನುವಂಥದ್ದು ಅದ ನೋಡ್ರಿ, ಮನಸ್ಸಿನ ನಿಯಂತ್ರಣ. ಆ ನಿಯಂತ್ರಣ ಆಕಿಗೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ವಯಸ್ಸು ಸಮೇತ ಕಾರಣ. ವಯಸ್ಸಾದಂತೆ ಮನುಷ್ಯನಿಗೆ ಒಂದು ನಿಯಂತ್ರಣ ಅನ್ನುವಂಥ ಸಾಮರ್ಥ್ಯ ಬರ್ತದೆ. ಈಗ ನೋಡ್ರಿ, ನಾವೇ 15-16 ವರ್ಷದವ್ರು ಇದ್ದಾಗ ಸಣ್ಣ ಅವು ಬೈದ್ರು ಬಿ ಅಳ್ತಿದ್ಯೋ, ಅಪ್ಪು ಬೈದ್ರು ಬಿ ಅಳ್ತಿದ್ಯೋ ಸಣ್ಣವ್ರು ಇದ್ದಾಗ. ಈಗ ಯಾರು ಬೈದ್ರು ಅಳಲ್ಲ, ನಾವು ಎದುರಿಸ್ಲಕ್ ಸ್ಟಾರ್ಟ್ ಎದುರಿಸ್ತೇವೆ. ಅಂದ್ರೆ ಇದ್ರ ಅರ್ಥ ಏನಂದ್ರ ಮನಸ್ಸು ವಯಸ್ಸಾದಂತೆ ಏನಾಗ್ತದೆ ಅಂದ್ರೆ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತದ. ಅವಳ ಮನಸ್ಸು ಅಷ್ಟೊಂದು ಬಹಳ ಅಲ್ಲೋಲ ಕಲ್ಲೋಲ ಆಗಿತ್ತು ಅನ್ನುವಂಥ ಮಾತನ್ನ ಸಮೇತ ನೋಡ್ಬೋದು. ಹಾಗೆ ಅವಳಿಗೆ ಚಿಕಿತ್ಸೆಯನ್ನ ಕೊಡುವಂತ ಸಂದರ್ಭಗಳು ಬಂದಾಗ ಹೈದರಾಬಾದಿನೊಳಗೂ ಚಿಕಿತ್ಸೆಯನ್ನ ಕೊಟ್ಟರು ಅವರಿಗೆ. ಹಾಗೆ ಮಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲೂ ಸಮೇತ ಚಿಕಿತ್ಸೆಯನ್ನ ಕೊಟ್ಟಾಗ ಅಲ್ಲೂ ಸಮೇತ ಅವಳು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡಿದಳು. ಕೊನೆಗೂ ಸಮೇತ ಗೊತ್ತಿಲ್ಲ ಯಾಕಂತೇಳಿ ಪ್ರಶ್ನೆಗಳು ಮಾಡಿದ್ರೆ ಒಂದೊಂದ್ಸಲ ಉತ್ತರ ಗೊತ್ತಾಗೋದಿಲ್ಲ. ಆ ಪ್ರಶ್ನೆಗಳಾಗಿಯೇ ಉಳಿಯುವಂತ ಸಂಭವಗಳು ಜಾಸ್ತಿ ಆಗಿರ್ತವ. ಹಾಗಾಗಿ ಅವಳಿಗೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇದಕ್ಕೆ ಕಾರಣಗಳು ಬಹಳಷ್ಟು ಇರ್ಬೋದು. ನಮ್ಮ ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಅವಳ ಜೊತೆಗಿರುವಂತ ಗೆಳತಿಯರು ಇರ್ಬೋದು, ಎಲ್ಲೋ ಒಂದು ಕಡೆ ಕುಟುಂಬನೂ ಇರ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು. ಎಲ್ಲೋ ಒಂದ್ ಕಡೆ ನಾವು ಅತಿ ಸೂಕ್ಷ್ಮವಾಗಿ ಏನಾದ್ರೂ ನೋಡಿದ್ರೆ ಅವಳದು ಬಿಹೇವಿಯರ್ ನಮ್ಗೆ ಎಲ್ಲರ ಗೊತ್ತಾಗ್ತಿದ್ದೇನೋ. ಬಹಳ ಸಲ ಅದಕ್ಕೆ ಅತ್ಯಂತ ಆತ್ಮವಿಶ್ವಾಸ ಮಾಡೋದು ಸಮೇತ ಒಂದೊಂದ್ಸಲ ತಪ್ಪಾಗಿರ್ತದೆ. ಆದ್ರೆ ನಮ್ಗೇನಿರ್ತದೆ, ನಮ್ಮ ಮಕ್ಕಳ ಮೇಲೆ ನಮ್ಗೆ ಬಹಳ ವಿಶ್ವಾಸ ಇರ್ತದೆ. ದುನಿಯಾದಾಗ ಎಲ್ಲರೂ ಕೆಟ್ಟ ಹೋದ್ರೆ ಬಿ ನಮ್ಮ ಮಕ್ಕಳು ಕೆಡೋದಿಲ್ಲ ಅಂತ ಹೇಳಿ ಅನ್ಕೋತೀವಿ. ಆದ್ರೆ ಅವ್ರ ಸಂಘದಿಂದ ಅವ್ರು ಕೆಡಬಹುದು. ಯಾಕಂದ್ರ ನಮ್ಮ ಹತ್ರ ಕೇವಲ ಈಗ ಏನಾಗ್ಯದ, ರಾತ್ರಿ ಅಷ್ಟೇ ಮನೆಗೆ ಮಕ್ಕಳು ಬಂದಿರ್ತಾರ, ಬೆಳಗಾದ್ರೂ ಹೊರಗೆ ಹೋದ್ರೆ ಮತ್ತೆ ಪುನಃ ರಾತ್ರಿಯೇ ಬಂದಿರ್ತಾರ. ಇಡೀ 10-12 ತಾಸು ಅವ್ರಿಗೆ ಹೊರಗೆ ಹೋಗಿ ಏನ್ ಮಾಡ್ತಾರ ಅಂಬೋದು ಯಾವ ಕ್ಯಾಮ್ರಾಲಿಂದ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವ್ರು ಎಷ್ಟು ಜಾಣರಾಗಿದ್ದಾರೆ ಮಕ್ಕಳು ಅಂದ್ರೆ ನಿಮ್ಗೆ ಹೇಳ್ತೀನಿ. ಇವತ್ತಿಂದು ಇವೆಲ್ಲ ಹುಡುಗರು ಏನ ಇದ್ದಾರ ನೋಡ್ರಿ, ಅವ್ರದ್ದು ಗರ್ಲ್ ಫ್ರೆಂಡ್ ಹೆಸರುಗಳೆಲ್ಲ ಹುಡುಗರ ಹೆಸರವ. ನಮ್ಮ ಅಪ್ಪಗೂ ಗೊತ್ತಾಗಲ್ಲ ಒಳಗೆ ಯಾವಕ್ಕಿ ಮಾತಾಡತ್ತಾಳ, ಯಾರಿಗೆ ಗೊತ್ತು. ಅಷ್ಟು ಹುಷಾರವ್ರು. ಅದೇ ಹುಡುಗಿಯರು ಸಮೇತ ಅವ್ರ ಬಾಯ್ ಫ್ರೆಂಡ್ ಎಲ್ಲ ಹೆಸರಿರ್ತಾವ ನೋಡ್ರಿ, ಹುಡುಗಿಯರ ಹೆಸರು ಅವ್ರ ಮೇಲೆ ಎಡ್ಡೆ ಇರ್ತಾವ ಅವ್ರ ಮೇಲೆ. ನೀವು ನೋಡಿ ಫರಕ್ ಮಾಡ್ರಿ. ಅದಕ್ಕೆ ನಾವೆಲ್ಲ ಅಬ್ಸರ್ವ್ ಮಾಡ್ಬೇಕು ನಮ್ಮ ಮಕ್ಕಳದು. ಜಾಸ್ತಿ ಫೋನ್ ಬಂದಾಗ ಅವ್ರು ಗಡ ಮಾತಾಡ್ಲತ್ತಿಲ್ಲ, ಅವ್ರ ಒಳ್ಳೆ ಹ್ಞೂ ಎಡ್ಡೆ ಹೇಳ್ತಾರಂದ್ರೆ ಏನೋ ಚಕ್ಕರ್ ನಡೆದು ಅಂತ ಅರ್ಥ ಇಲ್ಲ. ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವ್ರ ಮೇಲೆ ಧೈರ್ಯ ಇಲ್ಲ. ಅವ್ರು ನೋಡ್ರಿ, ಅದೇ ನೋಡ್ರಿ ಆತ್ಮೀಯರು ಯಾರ ಬೇರೆ ನೆಂಟರು ಮಾತಾಡ್ರು ಅಂದ್ರೆ ಇಲ್ಲಿ ಅಂಗಳ ನಿಂತು ಪಡ್ಸಲಾಗ ನಿಂತು ಮಾತಾಡ್ತಾರ. ಮಾಡ್ತಾರಂದ್ರೆ ಸೀದಾ ಒಳಗೆ ಹೋಗ್ತಾರ ಅವ್ರು, ಇಲ್ಲಿ ನಿಂದ್ರೋದಿಲ್ಲ. ಹಂಗಾಗಿ ಅವರ ವ್ಯಕ್ತಿತ್ವ, ಅವರ ನಡತೆಗಳು, ಅವರ ಸ್ವಭಾವಗಳು ಆಟೋಮೆಟಿಕ್ ಆಗಿ ಬದಲಾಗ್ತಾ ಇವೆ ಅನ್ನುವಂಥದ್ದು ಯಾರು ಗುರುತಿಸ್ಬೇಕಂದ್ರ ಮನೆಯವ್ರು ಗುರುತಿಸ್ಬೇಕು. ಅದಕ್ಕೆ ಬಹಳ ವಿಶ್ವಾಸ ಮಕ್ಕಳ ಮೇಲೆ ಮಾಡಬಾರ್ದಂತಿಲ್ಲ. ಆದ್ರೂ 3ನೇ ಕಣ್ಣಂತೂ ಒಂದ್ ದೇವ್ರು ಕೊಟ್ಟ ನೋಡಿ, ಸುಮ್ಮನೆ ಕೊಟ್ಟಿಲ್ಲ, ಅದು ಕೆಲ್ಸಕ್ಕೆ ಬರ್ಲಿ ಅಂತ ಇರ್ತದೆ. ಹಾಗಾಗಿ 3ನೇ ಕಣ್ಣು ಅನ್ನುವಂಥದ್ದು ಇವತ್ತು ಮಕ್ಕಳ ಮೇಲೆ ಇಡುವಂತ ಅನಿವಾರ್ಯತೆ ಇದೆ. ನಾವೆಲ್ಲ ಸಣ್ಣಾಗಿದ್ದಾಗ ನಮ್ಮ ಅವು ಇಲ್ಲಿ ಕೂರ್ತೇನೆ ಸುದ್ದಿ ಏನಾದ ಅಂದ್ರೆ 3 ಗಂಟೆ ಆದ್ರೆ ಅಲ್ಲೇ ಕೂರ್ತಿದ್ಯೋ. ನಮ್ಮವ್ ಆಯ್ತು ಮಗ ನೀ ಹೇಳಂದ್ರೆ ಹೇಳ್ತಿದ್ಯೋ. ಈಗ ನಮ್ಮ ಮಕ್ಕಳಿಗೆ ನೀ ಕೂಡ್ತೇನೆ ಸುದ್ದಿ ಏನದಂದ್ರೆ ಸೀದಾ ಎದ್ ನಿಂದಿರ್ತಾವ ನಮ್ಮ ಮುಂದೆ. ಇವತ್ತಿನ ಮಕ್ಕಳು ಗೊತ್ತಿಲ್ಲ ಅವ್ ಯಾಕೆ ಹಂಗ್ ಬೆಳಿಲತ್ತವಂತ. ಇವತ್ತಿಂದೇನು ಮಾಧ್ಯಮಗಳ ಆ ರೀತಿ ಪ್ರಭಾವ ಬೀರ್ತಾ ಇವೇನ, ಅಥವಾ ಶಾಲೆಗಳಲ್ಲಿ ನೈತಿಕ ಶಿಕ್ಷಣದ ಕೊರತೆ ಮಕ್ಕಳಿಗೆ ಆಗ್ತಾ ಇದೇನಾ, ಅಥವಾ ನಾವೇ ನಮ್ಮ ಮಕ್ಕಳ ಕೈ ಹೆಚ್ಚಿ ಮೊಬೈಲ್ದಾಗ ಟಿವಿದಾಗ ನಾವೇ ಬಿಸಿ ಆಗಿದ್ದೇವ, ಏನಾಗಿದ್ದೇವ ಗೊತ್ತಾಗಲ್ಲ ಉಂಟು. ಹಾಗಾಗಿ ನಾವು ನಮ್ಮ ಮಕ್ಕಳ ಪರವಾಗಿ ಯೋಚನೆ ಮಾಡುವಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಈ ಪುಸ್ತಕದಲ್ಲಿ ನೋಡ್ಬೋದು. ಆಮೇಲೆ ಕೊನೆಯದಾಗಿ ಅವಳು ರಂಗಮಂದಿರದೊಳಗ ಒಂದು ನಾಟಕವನ್ನ ಮಾಡ್ತಾಳಂತ, ಮಾದಕ ವ್ಯಸನಕ್ಕೆ ಬಲಿಯಾಗಬೇಡಿ ಅಂತ. ಅಂದ್ರೆ ಇಲ್ಲಿ ಅವಳ ಮಾನಸಿಕವಾದ ವ್ಯವಸ್ಥೆಯನ್ನ ಅದರಿಂದ ಹೊರಗೆ ಬರಬೇಕು ಅನ್ನುವಂತಹ ಕಲ್ಪನೆ ಅದ ನೋಡ್ರಿ. ಆ ಕಲ್ಪನೆಯನ್ನ ಅವಳು ಆ ರಂಗಮಂದಿರದಲ್ಲಿ ಸಾಕಾರ ಮಾಡಿದಳು. ಅಂದ್ರೆ ನಾನು ಬಲಿಯಾಗಿನಿ, ನೀವ್ರ ಬಲಿ ಆಗ್ಬೇಡ್ರಿ ಅಂದ್ರೆ ಅವಳಲ್ಲಿರುವಂತಹ ನಿಸ್ವಾರ್ಥ ಭಾವ ಜೊತೆಗೆ ಜೀವನ ಪ್ರೀತಿ, ಇವೆರಡನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅವಳ ಜೊತೆಗೆ ಒಂದು ಮಾತು ಬರ್ತದ, ಕರಡ್ಯಾಳದೊಳಗು ಅವಳು ಫಸ್ಟ್ ಇಯರ್ ಮಾಡ್ತಾಳ, ಆಮೇಲೆ GND ಬಂದಾಗ BCA ಮಾಡಿ ನ್ಯಾಯವಾದಿ ಆಗ್ಬೇಕು, ವಕೀಲ ಆಗ್ಬೇಕು ಅನ್ನುವಂಥದ್ದು ಒಂದು ಕನಸಿತ್ತು. ಆ ಕನಸು ಅವಳು ಈಡೇರ್ಬೇಕಿತ್ತು, ಅದು ಆಗ್ಲಿಲ್ಲ, ಗೊತ್ತಿಲ್ಲ. ಇವೆಲ್ಲನೂ ಬಂದಿರ್ತಾವ ಜೀವನದೊಳಗ. ಆಮೇಲೆ ಅವಳದು ಸ್ವಭಾವಗಳು ಹೇಳ್ತಾಳ, ಬಹಳ ಶೃಂಗಾರ ಪ್ರಿಯಳಾಗಿದ್ದಳು, ನೃತ್ಯ ಮಾಡ್ತಿದ್ಳು. ಆಮೇಲೆ ಬೈದವರನ್ನ ಬಂಧುಗಳೆಂಬೆ, ಅಂದ್ರೆ ಯಾರಾದ್ರೂ ಏನಾದ್ರೂ ನಕಾರಾತ್ಮಕ ಬೈದ್ರು ಏನಾರ ಅಂದ್ರು ಸಮೇತ ಸಿಟ್ಟು ಮಾಡ್ಲಾರ್ದಂಗ ಅವರನ್ನ ಸಹಿಸಿಕೊಳ್ಳೋದು, ಮತ್ತೆ ಅವ್ರ ಜೊತೆಗೆ ಆತ್ಮೀಯತೆಯಿಂದ ಇರುವುದು ನೋಡಿದ್ರ ಎಲ್ಲಾನು ಒಳ್ಳೆ ಗುಣಲಕ್ಷಣಗಳು ಅವಳ ಹತ್ರ ಇದ್ದು ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಹಾಗೆ ಇಲ್ಲಿ ಡಾಕ್ಟರ್ ರಾಜಶೇಖರ್ ಧಾರವಾಡ ಅವರ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾನು ಮಾಡೀನಿ. ನನಗೆ ರತಿಕಾನ್ ಬಗ್ಗೆ ಹೇಳೋಕ್ಕಿಂತ ಮುಖ್ಯವಾಗಿ ಇವತ್ತು ವ್ಯಸನಗಳಲ್ಲಿ ಮುಳುಗಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳು ಯಾವ ರೀತಿ ಇರ್ತಾವ,
ಇದನ್ನ ಒಂದು ಸಂದೇಶವಾಗಿ ನಾವೇನಾದ್ರೂ ತಗೊಂಡಿವಿ. ನಮ್ಮ ಮನ್ಯಾಗಂತಿಲ್ಲ, ಯಾವ್ದಾದ್ರು ಬೇರೆ ಮಕ್ಕಳು ಈ ಪುಸ್ತಕ ಓದಿದ್ಮೇಲೆ ಒಂದು ಕಂಡು ಹಿಡಿಯೋದಕ್ಕೆ ನನಗೆ ಸಾಧ್ಯ ಆಯ್ತು. ಏನು ಅಂದ್ರೆ, ನಮ್ ಬಹಳ ಆತ್ಮೀಯ ಗೆಳತಿ ಒಬ್ರು ಇದ್ದಾರೆ. ಆ ಗೆಳತಿಯ ಮಗಳು ನಾನ್ ಮನೆಗೆ ಹೋಗಿದ್ದ ಮಣ್ಣಿನ ದಿವಸ, ಬಿಟ್ಟು ಮಣ್ಣಿನ ದಿವಸ. ಇದ್ರೊಳಗೆ ಏನ್ ಲಕ್ಷಣ ಕೊಟ್ಟಾರ, ಅದ್ರಾಗ 50% ಲಕ್ಷಣ ಹುಡುಗಿ ಹತ್ರ ನೋಡಿಲ್ಲ. ಇದ್ರ ಕೊಟ್ಟಿದ್ 50% ಲಕ್ಷಣ. ಈಗ ಅವ್ರ ತಾಯಿಗೆ ನನಗೆ ಹೇಳಂಗಿಲ್ಲ, ನಿಮ್ ಮಗಳು ಯಾಕೋ ಮಾಡ್ಲತ್ತಾಳ ನೋಡಿ, ಹಿಂಗೆಲ್ಲ ಲಕ್ಷಣ ಅಂದ್ರೆ ತಾಯಿಗೆ ಸಿಟ್ಟು ಬರ್ತದ. ಅದಕ್ಕೆ ನಾ ಪ್ಲಾನ್ ಮಾಡಿ ಒಂದ್ಸಲ ಇದು ಓದ್ರಿ ಅಂತ ಅವ್ರಿಗೆ ಕೊಟ್ಟೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗುರ್ತಿಸ್ತಾರೇನೋ ಅವ್ರ ಮಗಳಿಗಂತ. ನಾನು ಹುಡುಗಿಗೆ ನೋಡಿನಿ, ನನ್ನ ನೋಡೋಣಕಿ ಒಳಗ್ ಓಡೋದಳು. ಒಳಗ್ ಹೋಗಿದ್ಮೇಲೆ ಹೊರಗೆ ಬಂದಳು, ತೆಳಗ್ ಮುಖ ಹಾಕಿಳು. ಫೋನ್ ಬಂದಿತ್ತು ಅದ್ರ ಫೋನಿನಾಗ ಏನೇನೋ ಗೊಂದಲದೊಳಗಿದ್ದಳು. ಒಂದ್ಸಲ ಮಲಗಳು ಮತ್ತೆ ಹೊರಗೆ ಬಂದಳು, ಮತ್ತೆ ಒಳಗ್ ಹೋದಳು. ಅಂದ್ರೆ ಇವೆಲ್ಲ ಲಕ್ಷಣಗಳು ಏನು ಅಂದ್ರ ಅವ್ರು ಗೊಂದಲಕ್ಕೆ ಒಳಗಾಗಿರ್ತಾರ, ಮನಸ್ಸು ಸ್ಥಿರವಾಗಿ ಇರೋದಿಲ್ಲ ಅನ್ನುವಂತ ಲಕ್ಷಣಗಳನ್ನ ಆ ಹುಡುಗಿ ಹತ್ರ ನಾನು ನೋಡಿ. ಇಂಥ ಕೆಲಸ ಈ ಪುಸ್ತಕ ಮಾಡಿರ್ತದೆ. ಹಾಗಾಗಿ ಇದು ಆದಷ್ಟು ಎಲ್ಲರ ಕೈಗೆ ಮುಟ್ಟಿಸುವಂತ ಪ್ರಯತ್ನ ಆಗ್ಲಿ. ಹಾಗೆ ಇಲ್ಲಿ ಡಾಕ್ಟರ್ ರಾಜಶೇಖರ್ ಅವರ ಪಾಯಿಂಟ್ಸ್ ಗಳನ್ನ ಏನು ಅಂದ್ರೆ, ಮಾನಸಿಕ ಕಾಯಿಲೆ ಅನ್ನುವಂಥದ್ದು ಯಾರಿಗೆ ಬಂದಿರ್ತದ, ಅವರ ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ಮೆದುಳಿನ ವೇವ್ಸ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ನರ ವ್ಯವಸ್ಥೆಯಲ್ಲೂ ಸಮೇತ ಸಾಕಷ್ಟು ಗೊಂದಲ ಆಗಿರ್ತದ. ಚಿಕಿತ್ಸೆಗೂ ಸಮೇತ ಸ್ಪಂದಿಸದಂತಹ ಮೆದುಳಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿರ್ತದ. ಜೊತೆಗೆ ನಿಧಾನವಾಗಿ ಅವ್ರು ಏನ್ ಮಾಡ್ತಾರ ಅಂದ್ರೆ, ಸೂರ್ಯನ ಬೆಳಕಿನಿಂದ ಅಂದ್ರೆ ಬಿಸಿಲನ್ನ ಕಂಡ್ರೆ ಭಯ ಪಡೋದು, ಅಂಜೋದು, ಒಳಗ್ ಓಡೋದು ಅಥವಾ ಕತ್ತಲೊಳಗೆ ಇರಬೇಕು ಅನ್ನುವಂತ ಮಾನಸಿಕ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಏನಾದ್ರೂ ಯಾರಾದ್ರೂ ಬಿಸಿಲಿಗೆ ಬರ್ಲತ್ತಿಲ್ಲ ಅಂದ್ರ ಅವ್ರು ಹುಚ್ಚಾಗ್ಯಾರ ಅಂತ ಏನ್ ಅನ್ಕೋಬೇಡ್ರಿ, ಎಲ್ಲೋ ವ್ಯತ್ಯಾಸ ಆಗ್ಯದ ಅನ್ನುವಂಥದ್ದು ನಾವು ಯೋಚನೆ ಮಾಡೋಣ. ಹಾಗೆ ಅವರಿಗೆ ವ್ಯವಹಾರ ಜ್ಞಾನದಲ್ಲಿ ತಪ್ಪೋದು, ಕೂಸ ಕಡೆ ಲೆಕ್ಕ ಇರ್ತಾವ ನೋಡ್ರಿ, ಈ ಲೆಕ್ಕನೂ ಸಮೇತ ಸರಿಯಾಗಿ ಅವ್ರಿಗೆ ನಿಭಾಯಿಸ್ಲಕ್ ಆಗೋದಿಲ್ಲ. ಅಂದ್ರೆ ವ್ಯವಹಾರ ಜ್ಞಾನದೊಳಗೂ ಸಮೇತ ಎಡವಟ್ಟಾಗಿರ್ತದ. ಜೊತೆಗೆ ಚಂಚಲತೆ, ಸಮಾಧಾನ ಇಲ್ಲ. ಒಂದ್ ಮಾಡ್ಲಕ್ ಹೋಗಿರ್ತಾರ, ಇನ್ನೊಂದ್ ಮಾಡ್ತಾರೆ, ಇನ್ನೊಂದ್ ಮಾಡ್ಬೇಕಂತಾರ ಮತ್ತೆ ಯಾವ್ದೋ ಮಾಡಿ ಮನೆಗ್ ಬಂದಿರ್ತಾರ. ಯಾವ್ದು ಮಾಡಿದ್ರೆ ಅದ್ರ ಮೇಲೂ ವಿಶ್ವಾಸ ಇರ್ಲಾರ್ದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರ. ಹಾಗಾಗಿ ಜೊತೆಗೆ ನಕಾರಾತ್ಮಕ ಭಾವನೆಗಳು. ಹಾಗೆ ಈ ಕುಟುಂಬದವ್ರು ಏನಿದ್ದಾರ ಇವ್ರೆಲ್ಲ ನಾನು ವೈರಿಗಳು ಅಂತ ಹೇಳಿ ಅನಿಸ್ತದಂತವ್ರಿಗೆ. ಯಾಕಂದ್ರೆ ಅವ್ರು ಏನ್ ಕೇಳ್ತಿರ್ತಾರ, ಏನ್ ಬೇಡ್ತಿರ್ತದ ಅವ್ರ ಮನಸ್ಸು, ಅದು ನಾವು ಕೊಡೋದಿಲ್ಲ. ಅವ್ರಿಗೆ ಕಂಟ್ರೋಲ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿರ್ತೀವಿ. ಅವ್ರಿಗೆ ಎಷ್ಟೆಷ್ಟು ನಾವು ಕಂಟ್ರೋಲ್ ಮಾಡ್ಬೇಕಂತೀವಿ ಅಷ್ಟಷ್ಟು ಅವ್ರು ಏನ್ ಮಾಡ್ತಾರ, ಕುಟುಂಬದ ವಿರೋಧಿಗಳು. ಕುಟುಂಬನೇ ನನ್ ಬಹಳ ದೊಡ್ಡ ಶತ್ರು ಅದ, ಈಗ ಏನ್ ಮಾಡ್ಬೇಕಂದ್ರೆ ಸತ್ರು ಇವ್ರಿಗೆ ತಿಳಿತದ ಅನ್ನುವಂತ ಯೋಚನೆಯನ್ನ ಮಾಡಿರ್ತಾರಂತ. ಹಾಗೆ ಇಲ್ಲಿ ಬಹಳ ಡಿಪ್ರೆಷನ್ ಹೋಗೋದಿರ್ಬೋದು. ಅದೇ ತಲೆನೋವು, ಬಹಳ ಸಲ ನನ್ ತಲೆ ನೋಯಿಸ್ಲತ್ತದ ಅನ್ನುವಂತ ಮಾತು ಅವ್ರು ಹೇಳಿರ್ತಾರ. ಕಣ್ಣುಗಳು, ಅವತ್ತು ಲಾಸ್ಟ್ ಡೇನು ಆಕಿ ಹೇಳಿದ್ ಒಂದೇ ಮಾತು, ನನ್ ಕಣ್ಣು ಬಹಳ ಉರಿಲತ್ತವ, ನನಗೆ ಬಹಳ ತಲೆ ನೋಯಿಸ್ಲತ್ತದ, ಅದಕ್ಕೆ ನಾ ಮಲಗ್ತೀನಿ ಅಂತ ಹೇಳಿ ಹೇಳಿದವಳು. ಅಂದ್ರ ಅವಳು ಕೊನೆಯ ಸ್ಟೇಜಿಗೆ ಸಮೇತ ಬಂದಾಗ ಲಕ್ಷಣಗಳು ಸಂಪೂರ್ಣವಾಗಿ ಅವಳ ಹತ್ರ ಇದ್ದು ಅಂತ ಅರ್ಥ. ಹಾಗೆ ಕೊನೆಗೆ ತನ್ನ ಬಗ್ಗೆ ಯಾರಿಗ ಕಾಳಜಿ ಇಲ್ಲ ಅನ್ನುವಂತ ನೋವು ಕೊನೆ ತನಕ ಇದ್ದಿರ್ತದ. ಯಾಕಾಗಿರ್ತದ ಹಂಗ ಅಂದ್ರ, ಅವ್ರಿಗೆ ಗೊತ್ತಿರ್ತದ ಇದು ಕರೆಕ್ಟ್ ಇಲ್ಲ, ಸರಿ ಇಲ್ಲ ಅಂದ್ರೆ ಬಿ ನಾ ಬದುಕ್ಬೇಕಂದ್ರೆ ಅದು ನನಗೆ ಕೊಡ್ಬೇಕಲ್ಲ, ಇದು ನನಗೆ ಕೊಡಲ್ಲ ಹೊಂಟ್ರ ಅಂದ್ರೆ ನನಗೆ ಕೊಲ್ಬೇಕಂತ ಇವ್ರೇ ಅನ್ಕೊಳತಾರ ಅಂತ ಅವ್ರು ಅನ್ಕೊಂಡಿರ್ತಾರೆ. ಅಂದ್ರೆ ಆ ವ್ಯವಸ್ಥೆಯಲ್ಲಿ ಆ ವ್ಯಕ್ತಿಗಳಿಗಿರ್ಬೋದು ಅಥವಾ ಯುವಕರಿಗಿರ್ಬೋದು, ತಾವು ಮಾಡ್ಲತ್ತಿನ ಸರಿ ತಪ್ಪು ಅಂತ ಅವ್ರಿಗೆ ಅರ್ಥ ಆಗಿರ್ತದ, ಆದ್ರೂ ಅದು ಬೇಕಾಗಿರುವಂತ ಅನಿವಾರ್ಯತೆಯನ್ನ ಅವರೇ ಸೃಷ್ಟಿ ಮಾಡ್ಕೊಂಡಿರ್ತಾರ. ಹಾಗೆ ಮತ್ತೆ ನಿದ್ರೆ ಮಾತ್ರೆಗಳನ್ನ ಮತ್ತೆ ತಗೊಂಬೋದು, ಅಥವಾ ಕೈ ಯಾವ ಟ್ಯಾಬ್ಲೆಟ್ ಯಾವೇ ಸಿಗ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ಇರ್ಬೋದು, ಅದು ತಗೊಂಬೋದು, ಇದು ಮಾಡೋದು. ಆಮೇಲೆ ಬ್ಲಡ್ ಲಿಂದ ಅವ್ರು ಕೊಯ್ಕುಮ ಕಾರಣ ಏನಂದ್ರ ರಕ್ತ ಇರ್ತದ ನೋಡ್ರಿ, ಆ ರಕ್ತ ಅವ್ರ ಕಣ್ಣಿಗೆ ಸಮಾಧಾನ ಕೊಟ್ಟಿರ್ತದ. ನಮ್ಗೆಲ್ಲ ಅವ್ರೆಲ್ಲ ಏನೋ ಜೂಕ್ ಇದು ಮಾಡ್ಕೊಳತ್ತಾರ ಅನಿಸ್ತದ, ಆದ್ರೆ ಅವ್ರಿಗೆ ಮತ್ತೊಂದು ಪರ್ಯಾಯ ವ್ಯವಸ್ಥೆ ಆಗಿರ್ತದ. ಆ ವ್ಯಸನ ಅದು ಅವ್ರಿಗೆ ಸಿಗ್ಲಿಲ್ಲ ಅಂದ್ರ ಅವ್ರು ಏನ್ ಮಾಡ್ತಾರ ಅಂದ್ರೆ ಕೊಯ್ಕೊಂಡಿರ್ತಾರ, ರಕ್ತ ಬರ್ಲಾಕ್ ಸ್ಟಾರ್ಟ್ ಮಾಡಿತ್ತು, ನಮಗೆಲ್ಲ ಗಾಬರಿ ಐತಿ, ನಾವು ರಕ್ತ ಬಂತು, ಆ ರಕ್ತದೊಳಗ ಅವ್ರು ಸಮಾಧಾನ ಪಡ್ಕೊಂಡಿರ್ತಾರ. ಅಂದ್ರ ಅವ್ರು ಯಾವ ಸ್ಥಿತಿಗೆ ಹೋಗಿರ್ತಾರ ಅನ್ನುವಂಥದ್ದು ನಾವು ಯೋಚನೆ ಮಾಡ್ಬೇಕು. ಜೊತೆಗೆ ಅವ್ರು ಹೇಳುವಂತ ಇನ್ನೂ ಒಂದು ಯಾವುದು ಅಂದ್ರ, ಮತ್ತ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಮತ್ತೊಂದು ಆತ್ಮಹತ್ಯೆಯ ಬಗ್ಗೆನೂ ಮನೋವಿಜ್ಞಾನಿಗಳು ಹೇಳೋದು ಏನು ಅಂದ್ರ, ಒಂದು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ವ್ಯಕ್ತಿ ಡೈರೆಕ್ಟ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. 6 ತಿಂಗಳಿಂದ ಅವನು ಪ್ಲಾನ್ ಮಾಡಿರ್ತಾನಂತ. ಅವ್ನ ಮನಸ್ಸಿನೊಳಗ 6 ತಿಂಗಳ ತನಕ ನಡೀತು, ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ. ನಾವು ಏನಾದ್ರೂ ಸುತ್ತ ಇದ್ದವ್ರು ಮನಸ್ಸು ಮಾಡಿದ್ರ ಅಥವಾ ಅದ್ರ ಬಗ್ಗೆ ಏನಾದ್ರೂ ಕಲ್ಪನೆ ನಾವು ವಿಶ್ವಾಸ ಮಾಡಿರ್ತೀವಲ್ಲ, ಮನೆಗಿನವ್ರು ಇವ್ರು ಏನ್ ಮಾಡ್ಕೋತಾರ ಅಂತ ಇರ್ತದ ನಮ್ಮ ಹತ್ರ ಒಂದು ವಿಶ್ವಾಸ. 6 ತಿಂಗಳಿಂದ ಅವ್ರು ಪ್ಲಾನ್ ಹಾಕಿರ್ತಾರ, ಮತ್ತೆ ಅದ್ರ ಕಡೆ ಮನಸ್ಸು ಹೋಗಿರ್ತದ, ಅದ್ರ ಕಡೆ 6 ತಿಂಗಳ ನಂತರನೇ ಅವ್ರ ಆತ್ಮಹತ್ಯೆಗೆ ಶರಣಾಗ್ತಾರ, ಹೊರತಾಗ 6 ತಿಂಗಳ ತನಕ ಆಗೋದಿಲ್ಲ ಅವರಿಗೂ ಸಮೇತ. ಹಾಗಾಗಿ ನಾವು ಏನಾದ್ರೂ ಪ್ರಯತ್ನ ಮಾಡಿದ್ರ 6 ತಿಂಗಳಾಗಿಲ್ಲ, 1 ನಿಮಿಷಕ್ಕೂ ಯಾರಾದ್ರೂ ನಮ್ಗೆ ಸಿಕ್ಕರು ನಾವು ಬದಲಾವಣೆ ಮಾಡ್ಬೋದು ಅಂತ ಒಂದು ಕೆಲಸ ಆಗ್ಬೋದು ನೋಡ್ರಿ. 1 ವರ್ಷಕ್ಕೆ 10 ಲಕ್ಷ ಜನ ಆತ್ಮಹತ್ಯೆಗೆ ಒಳಗಾಗ್ತಾರಂದ್ರ ಎಷ್ಟು ಮಾನಸಿಕವಾಗಿ ನೊಂದಿರ್ತಾರ, ಎಷ್ಟು ಅವರ ತಳಮಳ ತಲ್ಲಣಗಳು ಅವ್ರದ್ದು ಯಾವ ಹಂತಕ್ಕೆ ಹೋಗಿ ಮುಟ್ಟಿರ್ತಾವ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಹಾಗೆ ಇಲ್ಲಿ ನಾನು ಕೊನೆಗೆ ಒಂದಿಷ್ಟು ಬಹಳ ನಾನು ಭಾವನಾತ್ಮಕ ಆಗಿದ್ದು ಎಲ್ಲಿ ಅಂದ್ರ, ಆ ಪತ್ರಗಳು ಅಂತ
ಬಹುಶಃ ಪತ್ರಗಳು ನೀವು ನಿರ್ಮಾಣ ಮಾಡಿ ನಿಮ್ ಕಲ್ಪನಾ ಲೋಕದಲ್ಲಿ ಅಂತ ಅನ್ಕೊಂಡಿನಿ ನಾನು. ಆದ್ರೆ ನೀವೇನ್ ನಿರ್ಮಾಣ ಮಾಡಿ 100% ಆಕಿ ಕೊನೆಯಾಗ ಅದೇ ಯೋಚನೆ ಬಂದಿರ್ಬೋದು. ಒಂದು ಪಶ್ಚಾತ್ತಾಪ, ಮತ್ತೊಂದು ಅಸಹಾಯಕ ಸ್ಥಿತಿ, ಅಂದ್ರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಒಂದು ಸ್ಥಿತಿಯಲ್ಲಿ ಅವಳು ಪತ್ರವನ್ನ ಬರ್ದಿರುವಂತದ್ದು. ಅದು ಮೊದಲು ನಿಮಗ ಪತ್ರ ಬರ್ದಾಳಕಿ ಪಂಚಾಕ್ಷರಿ ಪುಣ್ಯಶೆಟ್ಟಿ ತಾತಾಗ ಅವಳು ಪತ್ರ ಬರ್ದಿರುವಂತದ್ದು ನೋಡಿದ್ರ ಜೀವ ಭಾಳ ಹೆಂಗೋ ಅನಿಸ್ಬಿಡ್ತದ. ಅಂದ್ರೆ ಕೊನೆಯ ಸ್ಥಿತಿಗೂ ಸಮೇತ ಅವಳು ಪಶ್ಚಾತ್ತಾಪ ಪಟ್ಟಳ ಅನ್ನುವಂಥದ್ದು ಅಲ್ಲಿ ದಾಖಲೆ ಆಗಿರುವಂಥದ್ದು. ಹಾಗೆ ಅಜ್ಜಿಗೆ ಪತ್ರ ಬರ್ದಿರುವಂಥದ್ದು, ಅವ್ರ ತಂದೆ ರವಿ ನಂದನ್ ಅವರಿಗೂ. ಅವ್ರ ಬಗ್ಗೆ ನನ್ಗನ್ನಿಸ್ತದ ಎಷ್ಟು ಹೇಳಿದ್ರು ಕಡಿಮೆ. ಮಗಳ ಸಲುವಾಗಿ ಅಲ್ಲಿ ಯಾವುದೋ ಎಲ್ಲಾ ಹುದ್ದೆಯನ್ನ ಬಿಟ್ಟು ಅವ್ರು ಬೀದರ್ಕ್ ಬಂದು ಮಗಳು ಬದುಕಲಿ ಅಂತ ಸತತವಾಗಿ ಹೋರಾಟ ಮಾಡಿದಾಗೂ ಸಮೇತ ನೋಡ್ರಿ, ಒಂದ್ ಸುಖ ಅಂತ ಒಂದು ದುಃಖ ಅಂತ ಎರಡು ರೀತಿ ಬರ್ತಾವ. ನಮ್ ಜೀವನದಲ್ಲಿ ನಾವ್ ಎಷ್ಟೇ ಕಷ್ಟಪಟ್ಟಿವಿ, ಕೊನೆಗೆ ಸುಖ ಆಯ್ತಲ್ಲ ಬಹಳ ಸಮಾಧಾನದಿಂದ ಬದುಕ್ತೀವಿ. ಆದ್ರೆ ಎಷ್ಟೇ ಕಷ್ಟಪಟ್ರು ಮತ್ತ ದುಃಖ ಅಂತ ಆಗಿರ್ತದೆ ನೋಡ್ರಿ, ಅದು ಸಂಭಾಳಿಸೋದಕ್ ಆಗೋದಿಲ್ಲ. ಇವತ್ತು ಅವಳು ಹುಟ್ಟು ಹಬ್ಬ, ಅವ್ರು ಬಂದಿಲ್ಲ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಅವಳು ಅಲ್ಲಿ ಎಷ್ಟು ತ್ರಾಸ ಮಾಡ್ಕೊಳ್ಳತಿರ್ಬೇಕು ಯೋಚನೆ ಮಾಡ್ಬೇಕು ನಾವೆಲ್ಲ. ಅಂದ್ರೆ ನಾವೆಲ್ಲ ಧೈರ್ಯ, ಅವ್ರಕ್ಕಿಂತ ಹೆಚ್ಚಿಗೆ ಧೈರ್ಯದವ್ರು ಇದ್ದೀವಿ ನಾವು. ಅವ್ರಿಗೆ ಎಷ್ಟು ತ್ರಾಸ ಆಗ್ಲತ್ತಿರ್ಬೇಕು. ಅವ್ರ ತಾಯಿಗೆ ಸಮೇತ, ಅವ್ರ ತಾಯಿ ಕಾವೇರಿಗೂ ಒಂದು ಪತ್ರ ಬರ್ತಾಳೆ, ದಯವಿಟ್ಟು ನನಗೆ ಕ್ಷಮಿಸು ಅಂತ. ನೀ ಭಾಳ ಮಾಡಿದಿ, ಭಾಳ ಸೇವೆ ಮಾಡಿಸ್ಕೊಂಡಿ ನಿನ್ ಕೈಲಿ, ಮತ್ತೊಂದು ಜನ್ಮ ಅಂತಿದ್ರು ನಾ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಕಿ. ಅವಳು ವಾಪಸ್ ಬರುವಾಗ ಈ ಬದುಕು ಇನ್ನೊಂದಿಷ್ಟು ಸುಂದರವಾಗಬೇಕು. ಅವಳ ಬದುಕು ಇನ್ನೊಂದಿಷ್ಟು, ನಾನಂತೂ ನಂಬ್ತೀನಿ ನೋಡ್ರಿ, ಜನ್ಮ ಪುನರ್ಜನ್ಮಗಳಂತ ಏನವಲ್ಲ, ನಾನು ನಂಬ್ತೀನಿ. ಗೊತ್ತಿಲ್ಲ ನಾನು ಯಾಕೆ ನಂಬ್ತೀನಿ ಅಂತ. ಬಹುಶಃ ಅದು ನಮ್ಮ ಸಮಾಧಾನಕ್ಕೂ ಇರಬಹುದು. ಆದ್ರೂ ಒಂದು ನಂಬಿಕೆ ಇರ್ತದಲ್ಲ, ಮತ್ತೆ ಉತ್ಸಾಹವನ್ನ ಕೊಟ್ಟಿರ್ತದ. ಹಾಗಾಗಿ ಅಲ್ಲಿ ಬರಿತಾಳ. ಜೊತೆಗೆ ಅವಳ ಅಕ್ಕ ಡಾಕ್ಟರ್ ರಶ್ಮಿ ಅವರಿಗೂ ಸಮೇತ ಒಂದು ಪತ್ರ ಬರೆದಿರುವುದು, ಅವ್ರದ್ದು ಸಹೋದರ ಶರಣಬಸವ ಅವರಿಗೆ, ಇವ್ರಿಗೆಲ್ಲರಿಗೂ ಪತ್ರ ಬರೆಯೋದ್ರಲ್ಲಿ ಒಂದೆರಡು ಲೈನ್ ಪುನಃ ಬರ್ತಾವ. ಏನು ಅಂದ್ರ, ನನಗ್ ಕ್ಷಮೆ ಮಾಡ್ರಿ, ನಾನ್ ತಪ್ಪು ಮಾಡೀನಿ, ನಾನ್ ತಪ್ಪು ಮಾಡಬಾರ್ದಿತ್ತು, ಮತ್ ನನ್ ಸುತ್ತ ಇದ್ದವ್ರು ಯಾರ ಇದ್ದವ್ರು ಅವ್ರಿಗೆ ಸರಿ ಮಾಡ್ರಿ ಅನ್ನುವಂತ ಮಾತನ್ನ ಪತ್ರದೊಳಗ ದಾಖಲೆ ಆಗಿರ್ತಾವ. ಅಂದ್ರ ಅವಳಿಗೆ ಕೊನೆಯ ಘಳಿಗೆಯಲ್ಲಿ ಆಗಿರುವಂತಹ ನೋವು, ಸಂಘರ್ಷ ಅದ ನೋಡ್ರಿ, ಅದು ವರ್ಣನೆ ಮಾಡೋದಕ್ಕೂ ಪದಗಳಲ್ಲಿ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಣ್ಣ ಜೀವ ನೋಡ್ರಿ, ಎಷ್ಟು ನಾವು ಒಂದ್ ಕೈ ಜ್ವರ ಹತ್ತಂದ್ರೆ 1 ತಾಸು 2 ತಾಸು ನಮ್ಗೆ ತಕ್ಲೀಫ್ ಆಗಿರ್ತದ. ಅವಳು ತನಗ್ ತಾನು ಅಷ್ಟು ಮಾಡ್ಕೊಳ್ಳುವಾಗ ಆಕಿಗೆ ಎಷ್ಟು ತಕ್ಲೀಫ್ ಆಗಿರ್ಬೇಕು, ಎಷ್ಟು ನೋವಾಗಿರ್ಬೇಕು, ಎಷ್ಟು ಶಾರೀರಿಕವಾಗಿ ಅವಳಿಗೆ ತಕ್ಲೀಫ್ ಎಷ್ಟು ಆಕಿ ತನ್ಮೇಲೆ ತಗೊಂಡಿರ್ಬೇಕು. ಅಷ್ಟೆಲ್ಲಾ ಮಾಡಿನೂ ಅವಳಿಗೆ ಯಶಸ್ವಿ ಆಗ್ಬೇಕಿತ್ತು, ಆಗ್ಲಿಲ್ಲ. ಆದ್ರೂ ಇದು ಒಂದು ಸಾಮಾಜಿಕವಾದ ಒಂದು ದೊಡ್ಡ ಸಂದೇಶವನ್ನ ನಾವೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸುತ್ತ ಯಾವುದೇ ಮಕ್ಕಳು ಇವತ್ತು ಆ ಮಕ್ಕಳಿಗೆ ನಾವು ಎಲ್ಲಾನು ಕೊಡಿಸ್ತಾ ಇದ್ದೀವಿ. ಬಹಳ ಸಲ ನಮ್ಮ ತಲೆ ಏನಾಗ್ಯದಂದ್ರು, ನಮ್ಮ ತಲೆಗೆಲ್ಲ ಒಂದೇ, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನುವಂತ ಒಂದೇ ಕಾರಣಕ್ಕಾಗಿ ಅವ್ರಿಗೆ ಸುಖ ಕೊಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದೆವು, ಸವಲತ್ತುಗಳು ಕೊಡೋದು ಸ್ಟಾರ್ಟ್ ಮಾಡಿದೆವು. ಆದ್ರ ಕೊರತೆಗಳ ಮಧ್ಯೆ ಯಾವ ವ್ಯಕ್ತಿ ಬೆಳಿತಾನ ನೋಡ್ರಿ, ಅವನಿಗೆ ಮಾತ್ರ ಕಷ್ಟ ಸುಖ ಎರಡು ಸಹಿಸ್ಕೊಳ್ಳೋದು ಬರ್ತದೆ. ನಾವ್ ಎಲ್ಲಾನೇ ಕೊಡ್ಲತ್ತೀವೋ, A to Z ಎಲ್ಲ ಕೊಡ್ಲತ್ತೀವೋ, ಜೀವನದೊಳಗೆ ನಾವ್ ಇಲ್ಲದ ದಿನ ನಮ್ಮ ಮಕ್ಕಳು ಅದು ಸಹಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಕಲ್ಸೇ ಇಲ್ಲ ಮಕ್ಕಳಿಗೆ ಏನದ ಎತ್ತದ ಅಂತ ಹೇಳಿ ಗೊತ್ತೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಸುಖ ಮತ್ತು ದುಃಖ ಎರಡು ಸ್ವೀಕಾರ ಮಾಡುವುದು ಕಲಿಸ್ಬೇಕಂದ್ರೆ ಕೊರತೆಗಳು ಇರಬೇಕು. ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡ್ಬೇಕು, ಅವ್ರಿಗೆ ಅದ್ರ ಬೆಲೆ ಗೊತ್ತಾಗ್ಬೇಕು. ಆ ಬೆಲೆ ಗೊತ್ತಾದಾಗ ಏನಾಯ್ತದ ಅಂದ್ರೆ ಜೀವನ ಅನುಭವ ತಂತಾನೆ ಜಾಸ್ತಿ ಆಗಿರ್ತದೆ. ಹಾಗಾಗಿ ನಾವು ಎತ್ತವ್ರದ್ದು ಸಮೇತ ಒಂದಿಷ್ಟು ಜವಾಬ್ದಾರಿಗಳಿವೆ ಎನ್ನುವಂತಹ ಮಾತಿನೊಂದಿಗೆ ಇಲ್ಲಿಯವರೆಗೆ ನನಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವಂತಹ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅಪ್ಪಾಜಿ ಅವರಿಗೆ ಅನಂತ ಶರಣಾರ್ಥಿಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಒಂದಿಷ್ಟು ವಿಷಯಗಳನ್ನ ನಾನು ಉದ್ದೇಶಪೂರ್ವಕವಾಗಿಯೇ ಬಿಟ್ಟು ಹಾಕಿನಿ. ಯಾಕೆ ಬಿಟ್ಟು ಹಾಕಿನಿ ಅಂದ್ರ, ಈಗಾಗಲೇ ಫೋಟೋ ನೋಡೇ ನಮ್ಗೆಲ್ಲರಿಗೂ ತ್ರಾಸ ಆಗ್ಯದ ಒಳಗ. ಅದನ್ನ ಬಿಚ್ಚಿ ಹೇಳೋದು ಅಂದ್ರೆ ಚುಚ್ಚಿ ಹೇಳಿದಂಗದು. ಆ ಚುಚ್ಚಿ ಹೇಳುವಂತ ಉದ್ದೇಶ ನನ್ನದಿಲ್ಲ. ಆದ್ರೂ ನಾಳೆ ಬೆಳಗುವ ಮಕ್ಕಳಿಗೆ, ಆ ಬಳ್ಳಿಗಳಿಗೆ ನಾವು ಆಸರೆಯನ್ನ ಕೊಟ್ಟು ಅವರ ಬದುಕನ್ನ ಪರಿವರ್ತನೆ ಮಾಡುವಂತಹ ಜವಾಬ್ದಾರಿಯೊಂದಿಗೆ ಮುನ್ನಡೆಯನು ಅಂತ ಹೇಳ್ತಾ, ಈ ಒಂದು ಸಂದೇಶ ಎಲ್ಲರ ಮನೆಗಳಲ್ಲಿ ಮನಗಳಲ್ಲಿ ಮುಟ್ಟುವಂತ ಕೆಲಸ ಆಗ್ಲಿ ಅನ್ನುವಂತ ಮಾತಿನೊಂದಿಗೆ ಎಲ್ಲರಿಗೂ ನನ್ನ ಮತ್ತೊಮ್ಮೆ ಧನ್ಯವಾದ. ನಮಸ್ಕಾರ.